ನಮ್ಮಲ್ಲಿರ್ತಕ್ಕಂಥ ಜಿಲ್ಲೆ 317 ಸುಮಾರು 87 ಲಯನ್ಸ್ ಸಂಸ್ಥೆಗಳ ಪೈಕಿ ಕೆಲವೇ ಕೆಲವು 4-5 ಕ್ಲಬ್ಗಳು 50 ವರ್ಷವನ್ನು ಪೂರೈಸಿವೆ. ಅಂತಹ ಒಂದು ಕ್ಲಬ್ಬು ಲಯನ್ಸ್ ಕ್ಲಬ್ ಹೊಸಕೋಟೆ 50 ವರ್ಷಗಳನ್ನು 2 ವರ್ಷದ ಹಿಂದೆ ಅದು ಗೋಲ್ಡನ್ ಜುಬ್ಲಿನ ಆಚರಣೆ ಮಾಡಿ ಇವತ್ತು 52ನೇ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು. ಅವರ ತಂಡವನ್ನು ಇವತ್ತು ನಾವು ಇನ್ಸ್ಟಾಲ್ ಮಾಡಿದ್ವಿ. ಐವತ್ತೊಂದು ವರ್ಷ ಪೂರೈಸಿ 52ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ 52ನೇ ವರ್ಷಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ನನ್ನ ಹೊಸಕೋಟೆ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಈಗ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಾನು ಪಾಸ್ಟ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ನು, ಕರೆಂಟ್ಲಿ ಮಲ್ಟಿಪಲ್ GMT ಕೋಆರ್ಡಿನೇಟರ್ ರಾಜಶೇಖರ. ಇವತ್ತು ಹೊಸಕೋಟೆ ಲಯನ್ಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದೆ. ಅವರಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಭಾಳ ಸಂತೋಷ. ಏನಂತಂದರೆ, ನಮ್ಮಲ್ಲಿರ್ತಕ್ಕಂಥ ಜಿಲ್ಲೆ 317 ಸುಮಾರು 87 ಲಯನ್ಸ್ ಸಂಸ್ಥೆಗಳ ಪೈಕಿ ಕೆಲವೇ ಕೆಲವು 4-5 ಕ್ಲಬ್ಗಳು 50 ವರ್ಷವನ್ನು ಪೂರೈಸಿವೆ. ಅಂತಹ ಒಂದು ಕ್ಲಬ್ಬು ಲಯನ್ಸ್ ಕ್ಲಬ್ ಹೊಸಕೋಟೆ 50 ವರ್ಷಗಳನ್ನು 2 ವರ್ಷದ ಹಿಂದೆ ಅದು ಗೋಲ್ಡನ್ ಜುಬ್ಲಿನ ಆಚರಣೆ ಮಾಡಿ ಇವತ್ತು 52ನೇ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು. ಅವರ ತಂಡವನ್ನು ಇವತ್ತು ನಾವು ಇನ್ಸ್ಟಾಲ್ ಮಾಡಿದ್ವಿ. ಹೊಸಕೋಟೆ ಲಯನ್ಸ್ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಅತಿ ಪ್ರತಿಷ್ಠಿತವಾದಂಥದ್ದು, ಪ್ರಮುಖವಾದದ್ದು ಅಂತಂದರೆ, ನಮ್ಮ ಮಲ್ಟಿಪಲ್ ಲೆವೆಲಲ್ಲಿ ಸೌತ್ ಮಲ್ಟಿಪಲ್ ಅಂತ ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡು, ಕರ್ನಾಟಕ, ಗೋವಾ, ಆಂಧ್ರ ಮತ್ತು ಕೇರಳ ಇದಿಷ್ಟು ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ನಿರ್ದೇಶಕರನ್ನು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಕೊಟ್ಟಂತಹ ಹೆಗ್ಗಳಿಕೆ ಇರ್ತಕ್ಕಂಥದ್ದು ಈ ಲಯನ್ಸ್ ಸಂಸ್ಥೆ ಹೊಸಕೋಟೆದು. PS ರಂಗನಾಥ್ ಅವರು ಫಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಂಥ, ಅವರು ಡೈರೆಕ್ಟರ್ ಆಗಿದ್ದಂಥವ್ರು. ತದನಂತರ PID ಆಗಿ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದಂಥದ್ದು. ಈ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದಲೂ ಭಾಳಷ್ಟು ಉತ್ತಮವಾದಂಥ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಸ್ವಂತ ಕಟ್ಟಡವನ್ನು ಒಂದು ಹೃದಯ ಭಾಗದಲ್ಲಿ ಇಟ್ಕೊಂಡು ಅದರಿಂದ ಬರ್ತಕ್ಕಂಥ ಒಂದು ರೆವಿನ್ಯೂಯಿಂದ ಭಾಳಷ್ಟು ಸಮಾಜಮುಖಿಯಾದಂಥ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇಲ್ಲಿ ವಿಷನ್ ಸೆಂಟರ್ನ ಓಪನ್ ಮಾಡಿದ್ದಾರೆ. ವಿಷನ್ ಸೆಂಟರ್ ಮುಖಾಂತರ ಬಡವರಿಗೆ ಉಚಿತವಾದಂಥ ತಪಾಸಣೆ ಮತ್ತು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸ್ತಕ್ಕಂಥದ್ದು, ಉಚಿತವಾದಂಥ ಕನ್ನಡಕವನ್ನು ಕೊಡ್ತಕ್ಕಂಥದ್ದು, ಶಾಲಾ ಮಕ್ಕಳುಗಳಿಗೆ ಉಚಿತವಾದಂಥ ತಪಾಸಣೆ ಮತ್ತು ಕನ್ನಡಕವನ್ನು ಕೊಡ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ನಮ್ಮ ಈ ಕ್ಲಬ್ಬಿನಿಂದ ಹಿರಿಯರಾದಂಥ ಜಿಲ್ಲೆಯಲ್ಲಿ PR ಆಗಿರ್ತಕ್ಕಂಥ GS ಮಂಜುನಾಥ್ ಅವರು ಕೂಡ ಭಾಳ ವರ್ಷಗಳಿಂದ ಜಿಲ್ಲೆ ಮತ್ತು ಕ್ಲಬ್ಗೆ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕ್ಲಬ್ನಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷ 24-25ನೇ ಸಾಲಲ್ಲಿ ಬೀರಪ್ಪ ಅವರ ನೇತೃತ್ವದಲ್ಲಿ ಯಶಸ್ವಿಯಾದಂಥ ಒಂದು ವರ್ಷವನ್ನು ಪೂರೈಸಿದ್ದು. ಈ ಮುಂದಿನ ವರ್ಷದಲ್ಲಿ ಅನಿಲ್ ರವರು ಅವರ ಒಂದು ಅಕ್ಸೆಪ್ಟೆನ್ಸ್ ಸ್ಪೀಚನ್ನು ನಾವು ಕೇಳುವಂಥ ಸಂದರ್ಭದಲ್ಲಿ ಭಾಳ ನಮ್ಮೆಲ್ಲರಿಗೂ ಇಂಪ್ರೆಸ್ ಆದಂಥದ್ದು ಏನಂತಂದರೆ, ಅವರ ಕುಟುಂಬ, ಅವರ ಅಣ್ಣ ತಮ್ಮದಿರ ಒಂದು ಹೊಂದಾಣಿಕೆ, ಇದು ಈ ಕ್ಲಬ್ನಲ್ಲೂ ಕೂಡ ಅವರ ನಾಯಕತ್ವದಲ್ಲಿ ಎಲ್ಲರನ್ನೂ ಕೂಡ ಒಂದು ಕುಟುಂಬವಾಗಿ ತೊಗೊಂಡು ಹೋಗುವಂಥದ್ದು ಆಗಲಿ ಅಂತ ನಾನು ಭಾವಿಸ್ತೀನಿ. ಕಾರಣ, ನಮ್ಮೆಲ್ಲರ ಕುಟುಂಬ ಸಣ್ಣ ಕುಟುಂಬ, ಆದರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅನ್ನೋ ಕುಟುಂಬ ಇದು ಪ್ರಪಂಚದಾದ್ಯಂತ ಇರ್ತಕ್ಕಂಥದ್ದು. 1.4 ಮಿಲಿಯನ್ ಲಯನ್ ಮೆಂಬರ್ಸ್ ಇರ್ತಕ್ಕಂಥ ಒಂದು ಸಂಸ್ಥೆ. ಪಾರದರ್ಶಕವಾದಂಥ ಸೇವಾ ಮನೋಭಾವ ಇರ್ತಕ್ಕಂಥ, ಸೇವೆಗೆ ಪಣ ತೊಟ್ಟು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಇದಾಗಿರೋದ್ರಿಂದ ಈ ಸಂಸ್ಥೆ ಇನ್ನೂ ಉಜ್ವಲವಾದಂಥ ಕೆಲಸಗಳನ್ನು ಮಾಡಲಿ, ಸುತ್ತಮುತ್ತಲಿನ ಗ್ರಾಮಗಳ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸಲಿ, ಅತಿ ಹೆಚ್ಚು ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನು ಮಾಡಿ. ಈಗಾಗಲೇ ನಮ್ಮ 2ನೇ ಉಪಜಿಲ್ಲಾ ರಾಜ್ಯಪಾಲರಾದಂಥ ವಿಜಯಕುಮಾರ್ ಅವರು ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದ್ರು. ನಮ್ಮಲ್ಲಿ ಅವಕಾಶ ಇರೋದ್ರಿಂದ, ಜಾಗ ಇರೋದ್ರಿಂದ ಇಲ್ಲೂ ಒಂದು ಡಯಾಲಿಸಿಸ್ ಸೆಂಟರ್ನ ನಾವು ಪ್ರಾರಂಭ ಮಾಡಿದ್ರೆ ಬಡವರಿಗೆ ಭಾಳಷ್ಟು ಕಡಿಮೆ ರೇಟಲ್ಲಿ ಉಚಿತವಾಗಿ ಡಯಾಲಿಸಿಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂಚೆ ಒಂದು ನಮ್ಮಲ್ಲಿ ವಿಷನ್ಗೆ ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿ ಕೊಡ್ತಾಯಿದ್ವಿ, ಕಣ್ಣಿಗೆ ಸಂಬಂಧಪಟ್ಟಂಥದ್ದು. 107 ವರ್ಷಗಳ ಈಗ ನಾವು 8 ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಾವು ಪರಿಗಣಿಸಿದ್ವಿ. ಅದನ್ನು ಹೊರತುಪಡಿಸಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ನೀವು ಹೇಳಿದ್ರೆ ಅದೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಲಯನ್ಸ್ ಸಂಸ್ಥೆಯಿಂದ ನಾವು ಮಾಡ್ತಾನೆ ಇದ್ದೀವಿ. ಹಾಗಾಗಿ ಒಂದು ಡಯಾಲಿಸಿಸ್ ಸೆಂಟರ್ ಆದರೆ
ಬೆಂಗಳೂರು ನಗರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಟ್ಯಾಕ್ಸಿ ಆಗಲಿ ಸಮಯ ಆಗಲಿ ಎಲ್ಲವೂ ಕೂಡ ಸೇವ್ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಡಯಾಲಿಸಿಸ್ ಸೆಂಟ್ರು ಈ ಮುಂದಿನ ವರ್ಷದಲ್ಲಿ ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿದ್ರೆ ಅದಕ್ಕೆ ಬೇಕಾದಂಥ ಮಿಷಿನ್ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವುಗಳು ಕೂಡ ಮಾಡ್ಬೋದು. ಜೊತೆಗೆ ಈ ವರ್ಷದ ಜಿಲ್ಲಾ ರಾಜ್ಯಪಾಲರಾದಂಥ ಆಕಾಶ್ ಅವರು ಕೂಡ ಭಾಳಷ್ಟು CSR ಫಂಡ್ಗಳನ್ನ ತಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಿಂದ ಶಿರ್ಡಿ ಸಾಯಿ ಹಾಸ್ಪಿಟ್ಲು ಬೆಂಗಳೂರಿನಲ್ಲಿರ್ತಕ್ಕಂಥ ನ್ಯೂ BL ರೋಡಲ್ಲಿ 10 ಡಯಾಲಿಸಿಸ್ ಮಿಷಿನ್ಗಳನ್ನ ಹಾಕಿದ್ವಿ. ಅಲ್ಲಿ ಯಾರಿಗಾದ್ರೂ ಕೂಡ ಸಮಸ್ಯೆ ಇದು ಬಡವರಿದ್ದರೆ ಅವ್ರುಗಳನ್ನ ಅಲ್ಲಿ ರೆಫರ್ ಮಾಡಿದ್ರೆ ಅವ್ರಿಗೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಅಥವಾ ಫ್ರೀಯಾಗಿ ಅವರಿಗೆ ಡಯಾಲಿಸಿಸ್ ಮಾಡಿಸುವಂಥ ಕೆಲಸ ಮಾಡ್ತೀವಿ. ದೊಡ್ಡಬಳ್ಳಾಪುರ ಲಯನ್ಸ್ ಸಂಸ್ಥೆಯಲ್ಲೂ ಕೂಡ ಡಯಾಲಿಸಿಸ್ ಸೆಂಟರ್ ಇದೆ. ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಕೂಡ ಡಯಾಲಿಸಿಸ್ ಸೆಂಟರ್ ಈಗ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ 2 ಮಿಷಿನ್ ಈಗ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಿಷಿನ್ಗಳು ಕೂಡ ನಾವು ಹಾಕ್ತಾ ಇದ್ದೀವಿ. ಹಾಗಾಗಿ ಈ ಒಂದು ತಂಡ ನಿಜವಾಗ್ಲೂ ಕೂಡ ಒಂದು ಭರವಸೆ ಇದೆ. ಅತ್ಯುತ್ತಮವಾದಂಥ ಕೆಲಸವನ್ನು ಟ್ರಸ್ಟ್ನ ಚೇರ್ಮನ್ ಆದಂಥ ಮಾಜಿ ಅಧ್ಯಕ್ಷರು ಆದಂಥ ಶ್ರೀನಿವಾಸ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿದ್ದಾರೆ. ಅವರು ಭಾಳಷ್ಟು ಅನುಭವ, ಈ ಸಂಸ್ಥೆಯಲ್ಲಿ ಭಾಳಷ್ಟು ಅನುಭವಿ ನಾಯಕರುಗಳಿದ್ದಾರೆ. ಎಲ್ಲರೂ ಒಂದು ಕುಟುಂಬವಾಗಿ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸಕೋಟೆ ಲಯನ್ಸ್ ಸಂಸ್ಥೆ 1974ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ. ಈಗ ಅಂದರೆ 51 ವರ್ಷ ಪೂರೈಸಿ 52ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ 52ನೇ ವರ್ಷಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ನನ್ನ ಹೊಸಕೋಟೆ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಈಗ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಈ ವರ್ಷದಲ್ಲಿ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಕೊಡೋ ಅಂದರೆ ಅವ್ರಿಗೆ ಸಂಬಂಧಪಟ್ಟಿದ್ದಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಅದೇ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ನಾವು ಒಂದು ಲಿಸ್ಟನ್ನು ಮಾಡಿ ನಾವು ನಮ್ಮ ಹಿರಿಯ ಸದಸ್ಯರು, ಅದೇ ಥರ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಸೀನಣ್ಣ ಅವರು, ಸೆಕ್ರೆಟರಿಗಳಾದ ಷಣ್ಮುಗಮ್ಮ ಅವರು, ಹಾಗೆ ಟ್ರೆಷರರ್ ಆದ ವೆಂಕಟಸ್ವಾಮಿ ಸರ್ ಅವರು ಎಲ್ಲರಿಗೂ ನಾವು ಈಗಾಗಲೇ ನಾವು ಮಾತಾಡಿದ್ದೀವಿ. ಅದಕ್ಕೆ ಏನು ಫಂಡ್ಸ್ ಬೇಕೋ ಖಂಡಿತ ನಾವು ಮಾಡಿಕೊಡ್ತೀವಿ, ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಈಗಲೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ನಮ್ಮ ಮಾಜಿ ಗವರ್ನರ್ ಸರು ಇವರು ಹೇಳ್ದಂಗೆ, ರಾಜಶೇಖರ ಅಯ್ಯ ಸರ್ ಹೇಳ್ದಂಗೆ ಪರ್ಮನೆಂಟ್ ಪ್ರಾಜೆಕ್ಟ್ಸ್ನ ನಾವು ಹೊಸಕೋಟೆಯಲ್ಲಿ ಮಾಡಬೇಕು. ಅದಕ್ಕೆ ಸತ್ಯಸಾಯಿ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿ ಒಂದು ಉಚಿತ ಕ್ಲಿನಿಕನ್ನು ಮಾಡೋದು ನಮ್ಮ ಜಾಗದಲ್ಲಿ ಅಂತ ಆಲ್ರೆಡಿ ಅಧ್ಯಕ್ಷರು ಇದರಲ್ಲೇ ನಾವು ಲೆಟರ್ ಪಾಸ್ ಮಾಡಿದ್ದೀವಿ. ಅದು ಈ ವರ್ಷ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲೇ ಉಚಿತ ಕಣ್ಣಿನ ತಪಾಸಣೆ ಕೇಂದ್ರ ಅದನ್ನು ಕೂಡ ಶುರು ಮಾಡ್ತಾಯಿದ್ದೀವಿ. ಮತ್ತು ಈ ಇನ್ನೊಂದು ನಾವು ಎಲ್ಲ ನಮ್ಮ ಟೀಮ್ ಏನಿದೆ, ನಮ್ಮ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್ ಮತ್ತು ಫಸ್ಟ್ ವೈಸ್ ಪ್ರೆಸಿಡೆಂಟ್ ಟೀಮ್ ನಾವೆಲ್ಲ ಕೂತು ಮಾತಾಡಿ ನಮ್ಮ ಹೊಸಕೋಟೆನಲ್ಲಿ ಎಲ್ಲ ಲ್ಯಾಬ್ಸಲ್ಲೂ ಒಂದು ಫುಲ್ ಬಾಡಿ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡಬೇಕು ಅಂದರೆ ಸುಮಾರು 5,000 to 5,500 ಸಾವಿರ ಚಾರ್ಜ್ ಮಾಡ್ತಿದ್ದಾರೆ. ಅದನ್ನು ನಾವೊಂದು ಬೆಂಗಳೂರಲ್ಲಿ ಒಂದು ಒಳ್ಳೆಯ ಲ್ಯಾಬ್ಗಳಲ್ಲಿ ಮಾತಾಡಿ ಅದನ್ನು ಒಂದು 1,000 ರೂಪಾಯಿಗೆ ಅದನ್ನು ನಾವು ಆ ಸರ್ವಿಸ್ನ ಒದಗಿಸ್ಬೇಕು ಅಂತ ಅದು ಕೂಡ ಆಲ್ರೆಡಿ ಪ್ರಯತ್ನದಲ್ಲಿದ್ದೀವಿ. ಈ ಥರ ಒಂದು ಒಳ್ಳೆಯ ಪರ್ಮನೆಂಟ್ ಪ್ರಾಜೆಕ್ಟ್ಸು ಜೊತೆಯಲ್ಲಿ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ ನಾವೆಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಒಂದು 2 to 3 ಸೇವಾ ಕಾರ್ಯಕ್ರಮಗಳು ಮಾಡಿ ಈ ವರ್ಷ ಅಟ್ಲೀಸ್ಟ್ ನಾವೊಂದು 50 ಸೇವಾ ಕಾರ್ಯಕ್ರಮ ಆದರೂ ಮಾಡಲೇಬೇಕು ಅಂತ ಪಣ ತಟ್ಟಿದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಇಲ್ಲಿ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 25-26ನೇ ಸಾಲಿನ ನಮ್ಮ ಹೊಸಕೋಟೆ ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಭಾಳ ಅಚ್ಚುಕಟ್ಟಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನೇ ಅವರು ಯಾವುದೇ ಕಾರ್ಯಚಟುವಟಿಕೆಗಳು ಮಾಡಲ್ಲಿ ನಾವು ಟ್ರಸ್ಟಿಂದ, ನಾನಾಗಲಿ ಷಣ್ಮುಗಮ್ಮ ಆಗಲಿ, ಟ್ರಸ್ಟ್ ಸದಸ್ಯರು ಎಲ್ಲರೂ ಸೇರಿ ಅವ್ರಿಗೆ ಹಣಕಾಸಿನ ಸಹಾಯ ಬೇಕು. ಮೂಲ ಹಣಕಾಸಿನ ಸಹಾಯ ನಮ್ಮ ಮಾಜಿ ಗವರ್ನರ್ ಹೇಳ್ದಂಗೆ ನಾವೆಲ್ಲ ರೀತಿ ಸಹಕಾರ ಕೊಡ್ತೀವಿ. ಎಲ್ಲ ಸೇವಾ ಚಟುವಟಿಕೆಗಳು ಮಾಡೋಣ, ಇನ್ನೂ ನಮ್ಮ ಹೊಸಕೋಟೆ ಕ್ಲಬ್ಗೆ ಕೀರ್ತಿ ತರೋಣ ಅಂತೇಳಿ ನಾನು ಆಶಿಸ್ತೇನೆ.